ನೋಡಿ ಇದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇದು ಸ್ವಲ್ಪ ತರಿ ಇದೆ, ಪರವಾಗಿಲ್ಲ, ಕಲಸಿದಾಗ ಸರಿ ಹೋಗುತ್ತೆ. ಗೋಧಿ ಹಿಟ್ಟಿಗೆ ಹಾಕಿದ್ದೀನಿ. ಕರೆಂಟ್ ಹೋಯ್ತು ಫ್ರೆಂಡ್ ನಮ್ಮ ಮನೇಲಿ. ಮಿಕ್ಸಿ ಮಾಡ್ಕೊಂಡು ಬಂದೆ. ಇದನ್ನು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಗೋಧಿ ಹಿಟ್ಟು, ಸಕ್ಕರೆ ಮತ್ತು ರವೆ ಇದಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ತೀನಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ತುಪ್ಪ ಹಾಕಿ ಕಲಿಸ್ಕೊಳ್ರಿ. ತುಪ್ಪ, ಹಿಟ್ಟು ಎಲ್ಲ, ರವೆ, ಸಕ್ಕರೆ ಸ್ವಲ್ಪ ತರಿ ಇರುತ್ತೆ. ರವೆ, ಸಕ್ಕರೆ ಅದು ಕಲಸಿಟ್ಮೇಲೆ ಸರಿ ಹೋಗುತ್ತೆ. ಈ ಥರ ಕಲಿಸ್ಕೊಡಿ. ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಕೋಬೋದು ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಆಮೇಲೆ ಹಾಲು ಇಟ್ಕೊಂಡಿದ್ದೀನಿ. ಇಲ್ಲಿ ಒಲೆ ಬಾಣಲೆ ಇಡ್ತೀನಿ ಫ್ರೆಂಡ್ಸ್. ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕೋತೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಇದು ತುಪ್ಪ ಮತ್ತು ಹಿಟ್ಟು, ರವೆ, ಸಕ್ಕರೆ ಎಲ್ಲ ಈ ಥರ ನೋಡಿ ಕೈಯಲ್ಲಿ ಮುಟ್ಟಿದ ಈ ಥರ ಹಾಕ್ಬೇಕು. ಅದನ್ನು ರೆಡಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದ ಮಾಡಬೇಡಿ, ಸ್ವಲ್ಪ ಈ ಥರ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ. ಇಷ್ಟ ಆಯ್ತಲ್ಲ? ಈಗ ಕೈಯಲ್ಲೇ ಮಾಡ್ಕೊಳ್ರಿ, ಪರವಾಗಿಲ್ಲ. ಇದು ಕಡಾಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಹಿಟ್ಟಿಗೆ ಹಾಲು ಹಾಕೋತಾ ಇದ್ದೀನಿ. ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಹಿಟ್ಟು ಮೆತ್ತಗೆ ಹಾಕಬಾರ್ದು, ಚಪಾತಿ ಹಿಟ್ಟಿನ ಅದಕ್ಕಿರ್ಬೇಕು ಹಿಟ್ಟು. ಕಲಿಸ್ತಾ ಇದ್ದೀನಿ. ಇದನ್ನು ಸಾಕು, ಇಷ್ಟು ಮೆದುವಿದೆ ಇದು. ಈಗ ಹಿಟ್ಟು ನೋಡೋಕೆ ಈಗ ಮೆದುವಿದೆ ಫ್ರೆಂಡ್ಸ್. ಇದನ್ನು ಕಲಸಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಯಾಕಂದರೆ ಇದು ರವೆ ನೆನಿಬೇಕಲ್ಲ, ಒಳಗಡೆ ರವೆ ಇರುತ್ತೆ ಇದೆಲ್ಲ. ಆಮೇಲೆ ಸಕ್ಕರೆನೂ ನೆನಿಬೇಕು. ಕಲಿಸ್ಬಿಟ್ಟು ನೀಟಾಗಿ ಚಪಾತಿ ಹಿಟ್ಟು ಅದಕ್ಕಿದ್ರೆ ಸಾಕು. ಇದು ಹಿಟ್ಟು ಈ ಥರ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಂದು 10 ನಿಮಿಷ ಮುಚ್ಚಿಡೋಣ ಫ್ರೆಂಡ್ಸ್. ಇವಾಗ ಇದನ್ನು ಆಮೇಲೆ 10 ನಿಮಿಷ ನೆಂದ ಮೇಲೆ ಮಾಡೋಣ. ಇದು ಮುಚ್ಚಿಟ್ಟಿದ್ದೆ ಫ್ರೆಂಡ್ಸ್. 10 ನಿಮಿಷ ಆಗಿದೆ ನೋಡಿ. ಹಿಟ್ಟು ನೆಂದಿದೆ, ಸಾಕು. 10 ನಿಮಿಷ ನೆಂದರೆ ಸಾಕು. ಇದನ್ನು ಈ ಥರ ಉಂಡೆಗಳ ಥರ ಮಾಡ್ಕೊಳ್ಳಿ. ನೀವು ಫಸ್ಟ್ ಸ್ವಲ್ಪನೇ ಮಾಡ್ಕೊಳ್ಳಿ, ಅಷ್ಟು ಒಂದೇ ಸರಿ ಮಾಡ್ಕೋಬೇಕು ಅಂತೇನಿಲ್ಲ. ನಿಮಗೆ ಎಷ್ಟು ದಪ್ಪ ಉಂಡೆ ಬೇಕೋ ನೋಡಿ ಫ್ರೆಂಡ್ಸ್. ನಾನು ಎಷ್ಟೆಷ್ಟು ಮಾಡ್ಕೊತಾ ಇದ್ದೇನೆ. ಬಿಸ್ಕೆಟ್ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಿಗೆ ಮಾಮೂಲಿ ಅಂಗಡೀಲಿ ಸಿಗುತ್ತಲ್ಲ ಗುಡ್ಡೆ ಬಿಸ್ಕೆಟು, ಆ ಸೈಜ್ ಆಗುತ್ತೆ ಇದು. ಆ ಸೈಜಿನ ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ.
ಇನ್ನು ಸ್ವಲ್ಪ ಚಿಕ್ಕದು ಬೇಕು ಅಂತ ಚಿಕ್ಕದನ್ನು ಮಾಡ್ಕೊಳ್ಳಿ. ಈ ಥರ ಎಲ್ಲ ದುಂಡು ಮಾಡಿಟ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಮಾಡಿದ್ದೀನಿ, ಇನ್ನೂ ಹಿಟ್ಟಿಲ್ಲಿದೆ, ಆಮೇಲೆ ಮಾಡ್ತೀನಿ. ಇದನ್ನು ತೋರಿಸ್ತೀನಿ ಫಸ್ಟ್ ನಿಮಗೆ. ಈ ಥರ ಉಂಡೆಗಳು ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ನೋಡ್ತೀನಿ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಆಮೇಲೆ ಲೋ ಫ್ಲೇಮಲ್ಲೇ ಬೇಯಬೇಕಾಗುತ್ತೆ. ಅದಕ್ಕೆ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ರಿ. ಬಿಸ್ಕೆಟ್ ಅದರೊಳಗಡೆ ಬಿಟ್ಟ ತಕ್ಷಣ ಅದು ಗುಳ್ಳೆ ಬರಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ತಾ ಇದೆ. ಅದು ನಾನು ಇದನ್ನು ಬಿಸ್ಕೆಟ್ ಮಾಡಿ ಇಟ್ಕೊತೀನಿ. ಇದು ಈ ಥರ ನಿಮ್ಮಲ್ಲಿದ್ದರೆ ನೋಡಿ, ಅದಕ್ಕೆ ಈ ಥರ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿರಿ. ಈ ಥರ ಮಾಡ್ಕೊಳ್ಳಿ. ನೋಡಿ, ಇದು ಗುಡ್ಡೆ ಬಿಸ್ಕೆಟ್ ಥರನೇ ಅನಿಸುತ್ತೆ ನಿಮಗೆ. ಮಾಡ್ಕೊತೀನಿ ನಾನು. ಈ ಥರ ಮಾಡ್ಕೊಳ್ಳಿ. ಇದೇ ಥರ ಇವನ್ನೆಲ್ಲ ಮಾಡಿಟ್ಕೊತೀನಿ ನಾನು. ಇಷ್ಟ ಆಯಿತು ಫ್ರೆಂಡ್ಸ್. ಇದು ಇನ್ನೂ ಇದೇ ಇಟ್ಟು ನಾನು ಈಗ ಸದ್ಯ ನಿಮಗೆ ಇದನ್ನು ಮಾಡಿ ತೋರಿಸ್ತೀನಿ ನೋಡಿ. ಎಣ್ಣೆ ಕಾದಿದೆ, ಅದರಲ್ಲಿ ಇಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ಬೇಯಬೇಕು ಫ್ರೆಂಡ್ಸ್. ಅದು ಬಬಲ್ಸ್ ಬರ್ತಾ ಇದೆ ನೋಡಿ. ಇದನ್ನು ತಿರುಗಿಸ್ತಾನೆ ಇರಬೇಕು ನೀವು, ಇಲ್ಲಾಂದರೆ ಕಲರ್ ಚೇಂಜ್ ಆಗೋಗುತ್ತೆ. ಇದು ತಿರುಗಿಸ್ತಾನೆ ಇರ್ಬೇಕು ಫ್ರೆಂಡ್ಸ್. ಆ ಕಡೆಯಿಂದ ಈ ಕಡೆ ಎರಡು ಕಡೆ ಮೌಚ್ ಹಾಕ್ತಾ ಇದ್ದರೆ ಚೆನ್ನಾಗಿ ಬೆಂದು ಕಲರು ಚೆನ್ನಾಗಿ ಬರುತ್ತೆ. ಆಮೇಲೆ ಒಳಗಡೆನೂ ಬೇಯುತ್ತೆ ಚೆನ್ನಾಗಿ. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ನಿಮಗೆ ಇದು ಬೇಕಂದರೆ ಇದಕ್ಕೇನಾದರೂ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ಗೋಡಂಬಿ, ಬಾದಾಮಿ, ಪಿಸ್ತಾ ಪೀಸ್ ಮಾಡಿಬಿಟ್ಟು ಹಾಕ್ಬೋದು. ನಾನಿಲ್ಲೇನೂ ಹಾಕ್ತಾಯಿಲ್ಲ. ನನ್ನ ಮಗ ಟೂರಿಗೆ ಹೋಗೋದ್ರಿಂದ ನಾನು ಹೀಗೆ ಮಾಡ್ತಾಯಿದ್ದೀನಿ. ಟೂರ್ ಹೊರಟಿದ್ದಾನೆ ಮಗ, ಹಾಗೆ ನಿಮಗೂ ತೋರಿಸ್ದಂಗೆ ಆಯಿತು. ಇದನ್ನು ಮಾಡಿದರೆ ಆಯಿತು ಅಂತೇಳಿ ಮಾಡ್ತಾಯಿದ್ದೀನಿ. ಸಡನ್ನಾಗಿ ಹೊರಟಿರೋದ್ರಿಂದ ಇದಕ್ಕೆ ನಾನು ಬೇರೆ ಏನೂ ಹಾಕ್ತಾಯಿಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇದು ಗುಳ್ಳೆಗಳು ಬಬಲ್ಸ್ ಎಲ್ಲ ನಿಂತ್ಕೊತಾ ಇದೆ, ಅಂದರೆ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಬೆಂದಿದೆ ನೋಡಿ ಫ್ರೆಂಡ್ಸ್. ಇದು ಬಿಸಿ ಇದೆ ನೋಡಿ. ಇದು ಈ ಥರ ಗುಡ್ಡೆ ಬಿಸ್ಕೆಟ್ ಶೇಪ್ನಲ್ಲೇ ಬಂದಿದೆ. ಇದು ಬಿಸಿ ಇದೆ, ಇನ್ನು ತಣ್ಣಗಾಗಬೇಕು. ಇದು ಬಿಸಿ ಇದ್ದಾಗ ಮುರಿದು ತಿನ್ನಬಾರ್ದು ಫ್ರೆಂಡ್ಸ್. ಇದೊಂದು 10ರಿಂದ 15 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ಈಗಲೇ ಮುರಿದ್ರೆ ಚೆನ್ನಾಗಿರಲ್ಲ, ಪುಡಿ ಪುಡಿ ಆಗುತ್ತೆ ಬಿಸಿ ಇರೋದ್ರಿಂದ. ಆಮೇಲೆ ಇದು ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ, ಇದರಲ್ಲಿ ಎಣ್ಣೆ ಏನು ಇರಲ್ಲ. ಈಗ ನೋಡ್ಲಿಕ್ಕೆ ಈ ಥರ ಕಾಣಿಸ್ತಿದೆ, ಆಮೇಲೆ ಎಣ್ಣೆ ಏನು ಇರೋದಿಲ್ಲ ಇದರಲ್ಲಿ. ಓಕೆನಾ? ಇಷ್ಟು ಮಾಡ್ಕೊಂಡಿಟ್ಟು ಒಂದು 10-15 ನಿಮಿಷ ಬಿಟ್ಟೇ ತಿನ್ಬೇಕು ಫ್ರೆಂಡ್ಸ್. ಇದ್ದ ತಕ್ಷಣ ತಿನ್ನೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಮಾಡಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.